Finally, it's an official information. ಎಕ್ಸಾಕ್ಟ್ಲಿ IPL 2026 ಯಾವ ಡೇಟಿಗೆ ಸ್ಟಾರ್ಟ್ ಆಗುತ್ತೆ ಮತ್ತು ಸಾಕಷ್ಟು IPL ಫ್ಯಾನ್ಸ್ ಕಾಯ್ತಿರುವಂತಹ ಇಷ್ಟಕ್ಕೆ IPL 2026 ಆ ಒಂದು ಶೆಡ್ಯೂಲ್ ನಮ್ಮ BCCI ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತೇಳಿ ಈಗ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಬಂದಿದೆ. ಸೊ ಹಾಗಾದ್ರೆ ಶೆಡ್ಯೂಲ್ ಯಾವಾಗ ಬರುತ್ತೆ, ಎಕ್ಸಾಕ್ಟ್ಲಿ ಯಾವ ಟೈಮ್ಗೆ ಬರುತ್ತೆ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಇಂದ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಇದೆ. ಇದ್ರ ಬಗ್ಗೆ ಪ್ರತಿಯೊಂದು ಪೆನ್ ಟು ಪೆನ್ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಹತ್ರ ಒಂದೇ ಒಂದು ರಿಕ್ವೆಸ್ಟ್, ಬೇಗ ವಿಡಿಯೋನ ಲೈಕ್ ಮಾಡಿ. IPL ಹಂಗಾಮ ಸ್ಟಾರ್ಟ್ ಆಗಿದೆ ಗುರು. ಬಿಗ್ಗೆಸ್ಟ್ ಕ್ರಿಕೆಟಿಂಗ್ ಫೆಸ್ಟಿವಲ್ ಸ್ಟಾರ್ಟ್ ಆಗಿದೆ. ಇದ್ರ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ. ಸೊ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ ಮತ್ತು ನಿಮ್ಗೋಸ್ಕರ ಟೆಲಿಗ್ರಾಮ್ ಚಾನಲ್ ನ ಕ್ರಿಯೇಟ್ ಮಾಡಿದೀನಿ. ಹೋಗಿ ಬೇಗ ಜಾಯ್ನ್ ಆಗಿ. ಅಲ್ಲಿ ಮಾತ್ರ IPL ನ ಪ್ರತಿಯೊಂದು ಅಪ್ಡೇಟ್ ನ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ. ಹೋಗಿ ಬೇಗ ಜಾಯ್ನ್ ಆಗ್ರಪ್ಪ. ಫಸ್ಟ್ ಅಪ್ಡೇಟ್ ನಾವು IPL 2026 ಎಕ್ಸಾಕ್ಟ್ಲಿ ಯಾವ ಡೇಟಿಗೆ ಸ್ಟಾರ್ಟ್ ಆಗುತ್ತೆ, ಅದು ಮಾರ್ಚ್ 28 ಅಂತ ಗೊತ್ತು. ಬಟ್ ನಮಗೆ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಬಂದಿಲ್ಲ. ಆದ್ರೆ ನಿನ್ನೆ ನಮಗೆ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಬಂದಿದೆ. ಎಕ್ಸಾಕ್ಟ್ಲಿ IPL 2026 ಫಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗೋದು ಅದು ಮಾರ್ಚ್ 28ಕ್ಕೆ ಅಂತೇಳಿ ಕ್ಲಿಯರ್ ಕಟ್ ಅಫಿಷಿಯಲ್ ಇನ್ಫಾರ್ಮೇಶನ್, ನೋ ಡ್ರಾಮಾ. ಓಕೆ, ಸೆಕೆಂಡ್ ಅಪ್ಡೇಟ್ ಇಷ್ಟಕ್ಕೆ IPL 2026 ಶೆಡ್ಯೂಲ್ ನ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ. ಆಕ್ಚುಲಿ ನಿನ್ನೆ ಆ ಒಂದು ಶೆಡ್ಯೂಲ್ ಅನೌನ್ಸ್ಮೆಂಟ್ ಮಾಡಬೇಕಾಗಿತ್ತು, ಬಟ್ ಸಮಥಿಂಗ್ ಏನೋ ಆಗಿದೆ. ಆ ಒಂದು IPL 2026 ಶೆಡ್ಯೂಲ್ ನಿನ್ನೆ ಬರಬೇಕಂತ ಶೆಡ್ಯೂಲ್ ಸ್ಲೈಟ್ಲಿ ಪೋಸ್ಟ್ಪೋನ್ ಆಗಿದೆ. ಯಾವಾಗ ಬಂದ್ರೆ ಅದು ಇವತ್ತೇ. IPL 2026 ಶೆಡ್ಯೂಲ್ ನಮ್ಮ BCCI ಎಕ್ಸಾಕ್ಟ್ಲಿ 4 ಗಂಟೆಗೆ ಅನೌನ್ಸ್ಮೆಂಟ್ ಮಾಡಲಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ಆ ಒಂದು ಶೆಡ್ಯೂಲ್ ಲೀಕ್ ಆದ್ರೆ ಆಗಬಹುದು. ಆ ಶೆಡ್ಯೂಲ್ ಲೀಕ್ ಆದ್ರೆ ನಾನು ಫಾಸ್ಟ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸ್ ಪಿನ್ ಮಾಡಿದ್ರೆ ಹೋಗಿ ಬೇಗ ಜಾಯ್ನ್ ಆಗಿ. ಈಗ ಶೆಡ್ಯೂಲ್ ಇವತ್ತು ಬರುತ್ತೆ, 4 ಗಂಟೆಗೆ ಬರುತ್ತೆ ಅಫಿಷಿಯಲ್ ಇನ್ಫಾರ್ಮೇಶನ್. ಮತ್ತು ಫಸ್ಟ್ ಮ್ಯಾಚ್ ಮಾರ್ಚ್ 28 ಕನ್ಫರ್ಮ್ ಆಗಿದೆ. ಇದೆಲ್ಲ ಅಫಿಷಿಯಲ್ ಇನ್ಫಾರ್ಮೇಶನ್. ಆದ್ರೆ ಈ ಒಂದು ಶೆಡ್ಯೂಲ್ ನಲ್ಲಿ ಫಸ್ಟ್ ಮ್ಯಾಚ್ ಯಾವ್ದಿರುತ್ತೆ ಅದು ಬಿಗ್ ಕ್ಯೂರಿಯಾಸಿಟಿಲಿ. ಬಿಗ್ಗೆಸ್ಟ್ ಕ್ರಿಕೆಟಿಂಗ್ ಫೆಸ್ಟಿವಲ್ ಡೆಫಿನೆಟ್ ಆಗಿ ಒಂದು ಮಾತ್ರ ಕನ್ಫರ್ಮ್, RCB ಓಪನಿಂಗ್ ಮ್ಯಾಚ್ ಆಡ್ತಾ ಇದ್ದಾರೆ. ಆದ್ರೆ RCB ವಿರುದ್ಧ ಯಾವ ಟೀಮು ಆಡ್ತಾ ಇದೆ ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಲ್ಲಿ. ಬಟ್ ನನ್ನ ಪ್ರಕಾರ ನಾನಂತರೂ RCB ವರ್ಸಸ್ CSK ಈ ಒಂದು ಮ್ಯಾಚ್ ಗೋಸ್ಕರ ಕಾಯ್ತೀನಿ. ಓಪನಿಂಗ್ ಮ್ಯಾಚ್ ಏನಾದ್ರು ಈ ಮ್ಯಾಚ್ ಆದ್ರೆ ದಟ್ ಇಸ್ ಅ ಬಿಗ್ಗೆಸ್ಟ್ ಮ್ಯಾಚ್ ಆಗೋದು ಗ್ಯಾರಂಟಿ. ಗೊತ್ತಿರದೆ RCB ಮತ್ತು CSK ಯಾವ ರೀತಿ ರೈವಲ್ರಿ ಮ್ಯಾಚ್ ಇರುತ್ತೆ ಅಂತೇಳಿ. ಸೊ ಲಾಸ್ಟ್ ವರ್ಷ RCB ಚಾಂಪಿಯನ್ ಆಗಿ ಬರ್ತದೆ, CSK ಟೀಮ್ ವರ್ಸ್ಟ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟು ಬರ್ತದೆ. RCB ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ವಿನ್ ಆಗಿದ್ದಾರೆ ಅಗೇನ್ಸ್ಟ್ CSK ವಿರುದ್ಧ. ಈಗ CSK ವರ್ಸ್ಟ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಅಗೇನ್ಸ್ಟ್ RCB ವಿರುದ್ಧ. ಈಗ ಇಷ್ಟಕ್ಕೆ ಈ ಒಂದು ಮ್ಯಾಚ್ ಅಲ್ಲಿ ಓಪನಿಂಗ್ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅದು ಮಾತ್ರ ಕಾಂಟ್ ವೇಟ್ ಅಂದ್ರು ಕಾಯ್ತಿದ್ದೀನಿ. ನೋಡೋಣ ಇಷ್ಟಕ್ಕೆ ಆ ಒಂದು ಮ್ಯಾಚ್ ಹೇಗಿರುತ್ತೆ ಅಂತೇಳಿ. ಯಾಕಂದ್ರೆ ಬಿಗ್ಗೆಸ್ಟ್ ಮ್ಯಾಚ್ ಗುರು. ಆದ್ರೆ ಡೆಫಿನೆಟ್ ಆಗಿ ನಮ್ಮ BCCI ಆ ಒಂದು ವ್ಯೂವರ್ಶಿಪ್ ಗೋಸ್ಕರ RCB ವರ್ಸಸ್ CSK ಮ್ಯಾಚ್ ಆಡಿಸೋದು ಕನ್ಫರ್ಮ್. ಬಟ್ ನೋಡೋಣ ಇಷ್ಟಕ್ಕೆ ಅಲ್ಲಿ ಪಂಜಾಬ್ ಕಿಂಗ್ಸ್ ಲಾಸ್ಟ್ IPL 2025 ಅಲ್ಲಿ ರನ್ನರ್ ಅಪ್ ಆಗಿದ್ದಾರೆ, ಅವರು ಕೂಡ ಬರುವಂತ ಚಾನ್ಸ್ ಇರುತ್ತೆ. ಮುಂಬೈ ಇಂಡಿಯನ್ಸ್ ಕೂಡ ಫ್ಯಾನ್ ಬೇಸ್ ಇದೆ. ಸೊ ಮೇ ಬಿ ಏನ್ ಬೇಕಾದ್ರೂ ಆಗ್ಬೋದು. ಬಟ್ ನಾನಂತರ ಬಿಗ್ಗೆಸ್ಟ್ ಆರ್ಚ್ ರೈವಲ್ರಿ RCB ವರ್ಸಸ್ CSK ಮ್ಯಾಚ್ ಓಪನಿಂಗ್ ಮ್ಯಾಚ್ ಅಂದ್ರೆ ಕ್ರೇಜಿ ಇರೋದು ಗ್ಯಾರಂಟಿ. ಇಷ್ಟಕ್ಕೆ ಈ ಒಂದು ಮ್ಯಾಚ್ ಓಪನಿಂಗ್ ಮ್ಯಾಚ್ ಆದ್ರೆ ಅದು ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಯಾರು ಗೆಲ್ಲಬಹುದು. ಈಗ RCB ವರ್ಸಸ್ CSK ಟೀಮ್ ಅನ್ನು ಕಂಪೇರ್ ಮಾಡಿದ್ರೆ CSK ಟೀಮ್ ಗಿಂತ RCB ಎಷ್ಟೋ ಬೆಟರ್ ಆಗಿ ಕಾಣ್ತಿದೆ ಬ್ಯಾಟಿಂಗು, ಬಾಲಿಂಗು, ಆಲ್ರೌಂಡ್ ಡಿಪಾರ್ಟ್ಮೆಂಟ್ ಅಲ್ಲಿ. ಬಟ್ ನೋಡೋಣ ಇಷ್ಟಕ್ಕೆ ರಿಯಲ್ ಮ್ಯಾಚ್ ಅಲ್ಲಿ ಯಾರು ಹೇಗೆ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತೇಳಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನೀವೇನಂತರ ಇವತ್ತು ಶೆಡ್ಯೂಲ್ ಬರುತ್ತೆ. ಈ ಒಂದು ಶೆಡ್ಯೂಲ್ ಅಲ್ಲಿ ಓಪನಿಂಗ್ ಮ್ಯಾಚ್ ಯಾರು ಆಡಬಹುದು, RCB ಮಾತ್ರ ಕನ್ಫರ್ಮ್ ಆಗಿದೆ. ಆದ್ರೆ RCB ವಿರುದ್ಧ ಯಾವ ಟೀಮು ಆಡುತ್ತೆ ಕಮೆಂಟ್ಸ್ ಮಾಡಿ. ಪಂಜಾಬ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್ ಅಥವಾ KKR ಯಾವ ಟೀಮ್ ಮಾಡಬಹುದು ಕಮೆಂಟ್ಸ್ ಮಾಡಿ. ನೋಡಮ್ಮ ಯಾರೆಲ್ಲ IPL ಫ್ಯಾನ್ಸ್ ಯಾವ ಟೀಮ್ ಬರಬಹುದು ಅಂತೇಳಿ ಗೆಸ್ ಮಾಡ್ತಾರೆ ಅಂತೇಳಿ ಬೇಗ ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ನಾವು ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಈಗ CSK ಆಲ್ರೆಡಿ ಪ್ರಾಕ್ಟೀಸ್ ಕ್ಯಾಂಪ್ ಅನ್ನು ಸ್ಟಾರ್ಟ್ ಮಾಡಿದರೆ. ಆದ್ರೆ ನಿನ್ನೆ ಮತ್ತೆ ಮೊನ್ನೆ 2 ದಿನ ಅವರು ರೆಸ್ಟ್ ಅನ್ನು ಕೊಟ್ಟಿದ್ದಾರೆ ಪ್ರಾಕ್ಟೀಸ್ ಮಾಡೋಕೆ. ಬಟ್ ಆಲ್ ಸೆಟ್ CSK ಟೀಮ್ ಇಂದ ಬಿಗ್ಗೆಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ಮಾರ್ಚ್ 21ಕ್ಕೆ ಎಲ್ಲ CSK ಎಲ್ಲಾ ಪ್ಲೇಯರ್ಸ್ ಇನ್ಕ್ಲೂಡಿಂಗ್ ಫಾರಿನ್ ಪ್ಲೇಯರ್ಸ್ ಅಂದ್ರೆ ಬರೋಬ್ಬರಿ ಕಂಪ್ಲೀಟ್ಲಿ ಸ್ಕ್ವಾಡ್ ಜೊತೆ ಅವರು ಪ್ರಾಕ್ಟೀಸ್ ಕ್ಯಾಂಪ್ ಅನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ. ಮತ್ತು ಮಾರ್ಚ್ 22ಕ್ಕೆ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್. ಅವತ್ತು ಮಾರ್ಚ್ 22ಕ್ಕೆ
CSK ಟೀಮು ಎಲ್ಲಾ ಪ್ಲೇಯರ್ ಜೊತೆ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅನ್ನು ಆಡ್ತಿದ್ದಾರೆ. ಈ ಒಂದು ಮ್ಯಾಚ್ CSK ಹೋಮ್ ಗ್ರೌಂಡ್ ಚಾಪಾಕ್ ನಲ್ಲಿ ನಡೀತಾ ಇದೆ ವಿತ್ ಫುಲ್ ಕ್ರೌಡ್ ನ ಜೊತೆ ಈ ಒಂದು ಮ್ಯಾಚ್ ಅನ್ನು ಆಡ್ತಾ ಇದ್ದಾರೆ. ಇದು CSK ಫ್ಯಾನ್ಸ್ ಗೆ ಬಂದಿರುವಂತಹ ಬಿಗ್ಗೆಸ್ಟ್ ಅಪ್ಡೇಟ್. ಬಟ್ ಮೇಡಮ್ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತೇಳಿ, ಬಟ್ ವಿತ್ ಫುಲ್ ಫ್ಯಾನ್ಸ್ ಜೊತೆ ಈ ಒಂದು ಮ್ಯಾಚ್ ಇದ್ರೆ ಅದು ಮಾತ್ರ ಕ್ರೇಜಿ ಆಗಿರುತ್ತೆ. ಬಟ್ ನಮ್ಮ ಇಷ್ಟಕ್ಕೆ ಯಾವ ಪ್ಲೇಯರು ಹೇಗೆ ಸ್ಕೋರ್ ಮಾಡ್ತಾರೆ ಅಂತೇಳಿ ಸದ್ಯ ಸಂಜು ಸ್ಯಾಮ್ಸನ್ ಸೂಪರ್ ಆಗಿ ಆ ಒಂದು ಟೂರ್ನಮೆಂಟ್ ನ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಷ್ಟಕ್ಕೆ ಅವರು ಯಾವಾಗ ಜಾಯ್ನ್ ಆಗ್ತಾರೆ ಮತ್ತು ಶಿವಮ್ ದುಬೆ ಕೂಡ ಯಾವಾಗ ಜಾಯ್ನ್ ಆಗ್ತಾರೆ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಮುಂದೆ ಬರುತ್ತೆ. ಆ ಒಂದು ಇನ್ಫಾರ್ಮೇಶನ್ ಬಂದಾಗ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಇದು ಸದ್ಯ ಇರುವಂತಹ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ಇದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಬೇಗ ಬೇಗ ಕಮೆಂಟ್ಸ್ ಮಾಡಿ. ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.